ಮಾಡಿ ಇಟ್ಟಿದ್ರು. ಸುಮ್ನೆ ತಮಾಷೆಗೆ ಸ್ವಲ್ಪ ಸಾಸ್ ಹಾಕಿ ಅಲ್ಲಾಡ್ಸಿದೆ. ಅಮ್ಮ ಈ ಸೈಡ್ ಅಲ್ಲಿ ಚಪಾತಿ ಮಾಡ್ತಿದ್ರು. ಅದರಲ್ಲಿ ಒಂದು ತೆಗೆದು ರಪಕ್ಕ ಕಾಯಿಸಿದೆ ವಿಡಿಯೋಗೋಸ್ಕರ. ಈಗ ಡೈಲಿ ಚಪಾತಿಯೇ ಬೆಳಿಗ್ಗೆ. ಡ್ಯೂಟಿ ಮುಗಿಸಿ ಬರುವಾಗ ವರ್ಷ ಮೇಡಮ್ ನನ್ನ ನೆನೆಸ್ಕೊಂಡ್ರ ಏನ ಫುಲ್ ಮೋಡ್ ಆಗಿತ್ತು. ಟೆಂಪಲ್ ಗೆ ಬಂದು ಸೀದಾ ಜಿಮ್ಮಿಗೆ ಬಂದೆ. ಈ ಚಡ್ಡಿ ಹಾಕೊಂಡೆ ಅಂತ ಹೇಳಿದ್ರೆ ಮುಗೀತು, ಇವತ್ತು ಲೆಗ್ ಡೇ ಅಂತಾನೆ ಅರ್ಥ. ಗೈಸ್ ಇವ್ರು ಇದ್ದಾರಲ್ಲ, ಬೇರೆ ದಿವಸ ಕೇಳಿದ್ರೆ ನಾರ್ಮಲ್ ಆಗಿ ಆನ್ಸರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಮಂಡೇ ಅಂತ ಅನ್ಕೊಳ್ಳಿ, ಎಂತ ಟ್ರೈನ್ ಮಾಡ್ತೀರಿ ಅಂತ ಕೇಳಿದ್ರೆ ಚೆಸ್ಟ್ ಅಂತ ಹೇಳ್ತಾರೆ. ಟ್ರೈಸೆಪ್ಸ್ ಇದೆ ಟ್ರೈಸೆಪ್ಸ್ ಅಂತ ಹೇಳ್ತಾರೆ. ಬಟ್ ಇವತ್ತು ಲೆಗ್ ಡೇನಾ, ಲೆಗ್ ಡೇ ದಿವಸ ಅಂತ ಕೇಳಿದ್ರೆ ಲೈಟ್ ಆಗಿ ಲೆಗ್ ಆಡೋದಂತೆ. ಅದೆಂತ ಮಾರ ಹೊಸತು ಲೈಟ್ ಆಗಿ ಲೆಗ್ ಆಡೋದು. ಇವತ್ತಂತಲ್ಲ, ಅದು ಯಾವತ್ತು ಇದ್ದದ್ದೇ ಅವರದ್ದು. ಯಾವತ್ತು ಲೆಗ್ ಡೇ ದಿವಸ ಕೇಳಿದ್ರು ಲೈಟ್ ಅಂತೆ, ಲೈಟ್ ಲೆಗ್ ಡೇ. ಅವರದ್ದು ಹೊಸತು ಲೆಗ್ ಡೇ ಕೇಳಿ ನಾನ್ ಮತ್ತೆ ವರ್ಕೌಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸರ್ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಇವತ್ತು ಲೆಗ್ ಪ್ರೆಸ್ ಇಂದಾನೆ ಶುರು ಮಾಡಿದೆ. ತುಂಬಾ ದಿವಸ ಆಯ್ತು ಲೆಗ್ ವರ್ಕೌಟ್ ಸರಿ ಮಾಡದೆ. ಇವತ್ತು ಒಳ್ಳೆ ಟ್ರೈನ್ ಮಾಡಿದೆ. ಇಲ್ಲಿ ಒಬ್ನನ್ನ ನೋಡಿ, ಸರ್ ಇಲ್ಲ ಅಂತ ಹೇಳಿ ಒಳ್ಳೆ ಗಮ್ಮತ್ ಮಾಡ್ತಿದ್ದಾನೆ ಲೆಗ್ ಡೇ ದಿವಸ. ಹೊಡಿರಿ ಚಪ್ಪಾಳೆ, ಇಂಥವರೆಲ್ಲ ಎಲ್ಲಿ ಸಿಗ್ತಾರೆ ನಮ್ಗೆ. ಸರ್ ಬರುವುದನ್ನು ನೋಡಿ ರಪಕ್ಕ ಶುರು ಮಾಡಿದ ನೋಡಿ ವರ್ಕೌಟ್ ಮಾಡ್ಲಿಕ್ಕೆ. ಬೇಗ ಬೇಗ ವರ್ಕೌಟ್ ಮಾಡಿ ಓಡುವ ಪ್ಲಾನ್ ಅಲ್ಲಿದ್ದ. ಬಟ್ ಎಂತ ಮಾಡುದು, ಲಾಸ್ಟಿಗೆ ನೋಡಿ ಸಿಕ್ಕಾಕೊಂಡ. ನಾವು ಜಿಮ್ಮಿಗೆ ಹೋಗುವವರು ಮಿರರ್ ಮತ್ತೆ ಕ್ಯಾಮರಾ ನೋಡಿದ್ಮೇಲೆ ರಪಕ್ಕ ಫ್ಲೆಕ್ಸ್ ಮಾಡುದು. ಇಲ್ಲಿ ನೋಡಿ ಗೈಸ್, ಇವತ್ತಿಗೆ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್ ಬಾಯ್.